ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಗುರುವಾರ ತುಳಸಿಗೆ ಹಾಲನ್ನು ಅಭಿಷೇಕ ಮಾಡಿದರೆ ಅಥವಾ ನೀಡಿದರೆ ನಮ್ಮ ಕಷ್ಟಗಳು ದೂರವಾಗುತ್ತೆ, ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯಾಗುತ್ತೆ. ಹೇಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ನಿಮ್ಮ ರಾಶಿ ನಕ್ಷತ್ರವನ್ನು ನಮೂದಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಬೋದು ನಿಮ್ಮ ಸಮಸ್ಯೆನ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಂಬಿದ ಶಿವದೇವರ ಹಾಗೂ ಕುರುಕಚ್ಚು ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುತ್ತಿರಲ್ವ, ಅದರ ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ ಅಲ್ವಾ, ಬೆಲ್ ಐಕಾನ್, ಅದನ್ನು ಪ್ರೆಸ್ ಮಾಡಿದರೆ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಗುರುವಾರ ತುಳಸಿಗೆ ಹಾಲನ್ನು ನೀಡಿದರೆ ನಿಮ್ಮ ಕಷ್ಟಗಳು ಅಂದರೆ ಆದಷ್ಟು ಕಷ್ಟಗಳು ದೂರವಾಗುವಂಥದ್ದು, ಸಮಸ್ಯೆಗಳು ದೂರವಾಗುವಂಥದ್ದು ಮತ್ತು ಸುಖ ಸಮೃದ್ಧಿ ಮನೆಯಲ್ಲಿ ನೆಲೆಸುವಂಥದ್ದು. ಗುರುವಾರ ತುಳಸಿಗೆ ಹಾಲು ಅರ್ಪಿಸುವುದರಿಂದ ನಾವು ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಗುರುವಾರ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಅರ್ಪಿಸಿದರೆ ಬೆಳಗಿನ ಹೊತ್ತು ಅದು ಆರ್ಥಿಕ ಲಾಭವನ್ನು ತರುತ್ತದೆ ಎನ್ನುವ ನಂಬಿಕೆ. ಗುರುವಾರ ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ ಮತ್ತು ತುಳಸಿಯ ವಿಷ್ಣುವಿಗೆ ತುಂಬ ಪ್ರಿಯವಾಗಿರುವಂಥದ್ದು. ಗುರುವಾರ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸಿದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಹಾಗೆಯೇ ಧಾರ್ಮಿಕ ಶುಭ. ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೇಷ್ಠ ಮತ್ತು ಪವಿತ್ರ ಸಸ್ಯ ಅಂತ ಪರಿಗಣಿಸಲಾಗುತ್ತೆ, ಗೊತ್ತಿರ್ಬೋದು. ಬೆಳಗಿನ ಹೊತ್ತಲ್ಲಿ ನಾವು ನೀರನ್ನು ಅದಕ್ಕೆ ಹಾಕುವಂಥದ್ದು, ಕೈ ಮುಗಿಯುವಂಥದ್ದು, ಸುತ್ತು ಬರುವಂಥದ್ದು, ಸಂಜೆ ಹೊತ್ತಲ್ಲಿ ದೀಪವನ್ನು ಹಚ್ಚುವಂಥದ್ದು ಅಷ್ಟು ಪವಿತ್ರವಾದದ್ದು. ಹಾಗೆಯೇ ಇದನ್ನು ತುಳಸಿ ದೇವಿಯ ರೂಪವೆಂದು, ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡವನ್ನು ಮತ್ತು ಪೂಜಿಸಲಾಗುತ್ತದೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಮನೆಗೆ ಐಶ್ವರ್ಯ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ. ನಮ್ಮ ಕಷ್ಟಗಳು ಆದಷ್ಟು ಪರಿಹಾರ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಏನೇನೋ ಸಮಸ್ಯೆಗಳು ಇರುವಂಥದ್ದು ಅದು ಆದಷ್ಟು ದೂರವಾಗುವಂಥದ್ದು ಆಗುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಸಂಪರ್ಕ. ತುಳಸಿನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಂಪರ್ಕದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದ್ದು ಅದು ವ್ಯಕ್ತಿಯನ್ನು ತನ್ನ ಆತ್ಮಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಸಂವೇದನಾಶೀಲನಾಗಿ ಮಾಡುತ್ತದೆ. ಹಾಗೆಯೇ ರೋಗ ನಿವಾರಿಸುವ ಶಕ್ತಿ ತುಳಸಿಗಿರುವಂಥದ್ದು. ತುಳಸಿ ಸಸ್ಯವು ವಿಶೇಷ ಚಿಕಿತ್ಸಕ ಗುಣಗಳನ್ನು ಕೂಡ ಹೊಂದಿರುವಂಥದ್ದು ಮತ್ತು ಅನೇಕ ಆಯುರ್ವೇದ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಅದರ ರೋಗ ನಿವಾರಕ ಗುಣಗಳು ಮತ್ತಷ್ಟು ಹೆಚ್ಚುತ್ತವೆ. ಹಾಗೂ ನೀವು ಎಲೆಗಳನ್ನು ಅನಾರೋಗ್ಯದ ಸಮಯದಲ್ಲಿ ಏನಾದರೂ ಬಳಸುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುವಂಥದ್ದು. ಪ್ರತಿನಿತ್ಯ 1-2 ತುಳಸಿ ದಳಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕೆಂದು ಆಯುರ್ವೇದ ಕೂಡ ಹೇಳುವಂಥದ್ದು. ತುಂಬಾ ಒಳ್ಳೆಯದು. ತುಳಸಿ ಗಿಡದ ಒಂದು ಎಲೆ ಆಗಿರ್ಬೋದು, ಬೀಜ ಆಗಿರ್ಬೋದು, ಪ್ರತಿಯೊಂದಷ್ಟು ಪವಿತ್ರ ಕೂಡ ಆಗಿರುವಂಥದ್ದು. ಯಾವುದೇ ಒಂದು ತುಳಸಿ ಗಿಡಗಳನ್ನು ನಾವು ಎಲ್ಲದಕ್ಕೂ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು, ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಅದು ಇಮ್ಯುನಿಟಿ ಪವರ್ ಬೂಸ್ಟರ್ಸ್ ಥರ ಕೆಲಸ ಮಾಡುತ್ತೆ. ಹಾಗೆಯೇ ಪೂಜನೀಯ ಭಾವನೆ. ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಗೌರವದ ಸಂಕೇತ. ಇದು ಅವರ ಧಾರ್ಮಿಕ ಆದರ್ಶಗಳಿಗೆ ಒಬ್ಬರ ಭಕ್ತಿಯನ್ನು ಸಿದ್ಧಗೊಳಿಸುವಂಥದ್ದು ಮತ್ತು ಪವಿತ್ರ ಸಾಂಪ್ರದಾಯಿಕ ಆಚರಣೆಯನ್ನು ನಿರ್ವಹಿಸುವಂಥದ್ದು. ನಿಮ್ಮೊಳಗೆ ಆಧ್ಯಾತ್ಮಿಕತೆಯ ಕುರಿತು ಒಲವು ಮೂಡಿಸಲು ಈ ಸಸ್ಯ ಸಹಾಯ ಮಾಡುತ್ತದೆ. ತುಳಸಿಯಿಂದ ಗೌರವ ಹೇಗೆ ಅಂತ ಹೇಳ್ತೀರಾ? ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದರಿಂದ ಸಮಾಜದಲ್ಲಿ ವಿಶೇಷ ಗೌರವ ಸಿಗುತ್ತದೆ. ಗುರುವಾರದ ದಿನದಂದು ತುಳಸಿಯನ್ನು ಅರ್ಪಿಸಿದರೆ, ಹಾಲನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ತುಳಸಿಯನ್ನು ತಾಯಿಯ ರೂಪವೆಂದು ಕೂಡ ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಪೂಜಿಸುವುದು ವ್ಯಕ್ತಿಗೆ ತಾಯಿಯ ಆಶೀರ್ವಾದವನ್ನು ತರುತ್ತದೆ. ಹಾಲನ್ನು ನೈವೇದ್ಯ ಮಾಡುವುದರಿಂದ ಈ ಆಶೀರ್ವಾದವು ನಿರಂತರವಾಗಿ ಸಿಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ನೆಲೆಸುವಂಥದ್ದು ಮತ್ತು ಏನೇ ಒಂದು ಸಮಸ್ಯೆಗಳು ಇದ್ದರೂ ಆದಷ್ಟು ನಿವಾರಣೆ ಆಗುವಂಥದ್ದು. ಇದನ್ನೆಲ್ಲ ಮಾಡಿದರೆ ದೇವರಿಗೆ ತಾನೇ ಮಾಡೋದು, ಅದರಲ್ಲಿ ಏನು ಕೆಟ್ಟದಂತೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಏನಾದರೂ ಒಂದು ಆಗುತ್ತೆ, ಒಳ್ಳೆಯದು ಮಾತ್ರ ಖಂಡಿತ ಆಗುತ್ತೆ. ಹಾಗೆಯೇ ತುಳಸಿ ಧನ ಮತ್ತು ಸಮೃದ್ಧಿ. ತುಳಸಿ ಗಿಡದ ಮೇಲೆ ಹಾಲನ್ನು ಅರ್ಪಿಸುವುದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಯಾವತ್ತೂ ಸಂಪತ್ತಿಗೆ ಕೊರತೆ ಬರೋದಿಲ್ಲ ಅನ್ನುವ ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕಾಪಾಡುತ್ತದೆ. ಹಾಗೆಯೇ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸುವುದು ಧಾರ್ಮಿಕ ಆಚರಣೆಯು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂಪ್ರದಾಯದ ಒಂದು ಭಾಗ.
ಇದು ಜನರ ಪರಸ್ಪರ ಸಂಬಂಧಗಳನ್ನು ಕೂಡ ಬಲಪಡಿಸಲು ಮತ್ತು ಧಾರ್ಮಿಕವಾಗಿ ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಖಂಡಿತವಾಗಲೂ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಏನು ದೊಡ್ಡ ದೊಡ್ಡ ಹಣ ಕೊಟ್ಟು ನಾವು ಪರಿಹಾರ ಮಾಡುವಂಥದ್ದೆಲ್ಲ ಮಾಡಿ ನೋಡುವುದು ಆದರೆ ಆಗುತ್ತೆ ಅಲ್ವಾ. ಭಕ್ತಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಒಂದು ನಂಬಿಕೆಯಿಂದ ಮಾಡಿದರೆ ಅದರಲ್ಲಿ ಏನು ಒಳ್ಳೆಯದೇ ಆಗುತ್ತೆ ಹೊರತು ಏನೂ ನಷ್ಟ ಆಗೋದಿಲ್ಲ. ಅದಂತೂ ಖಂಡಿತ. ದೇವರ ವಿಷಯದಲ್ಲಿ ಯಾವುದೇ ಮಾಡಿದರೂ ನಾವು ಭಕ್ತಿಯಿಂದ ಖಂಡಿತವಾಗ್ಲೂ ಏನೋ ಒಂದು ಒಳ್ಳೆಯದು ಆಗೇ ಆಗುತ್ತೆ. ಅದಂತೂ ನಾನು 100ಕ್ಕೆ 100ರಷ್ಟು ಹೇಳ್ತೇನೆ. ಅದು ಒಂದು ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಇದು ಇವತ್ತಿನ ವಿಡಿಯೋ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.